ನಮ್ಮ ಕ್ಷೇತ್ರದಲ್ಲಿ ಇವತ್ತಿಂದಲ್ಲ ಚಿಕ್ಕ ವಯಸ್ಸಿಂದಲೂ ಕೂಡ ನಾನು ಪಿ ಎಲ್ ಡಿ ಬ್ಯಾಂಕ್ ನಿಂತಾಗ ದಳ ಕಾಂಗ್ರೆಸ್ಸು BJP ಎಲ್ಲ ಒಟ್ಟಿಗೆ ಸೇರ್ಕೊಂಡು ವಿರುದ್ಧ ಮಾಡಿದ್ರು, ಗೆಲ್ಸಿದ್ದೀವಿ. ಜಿಲ್ಲಾ ಪರಿಷತ್ತಲ್ಲಂತೂ ಸತ್ಯಪ್ಪ, ಚಿಕ್ಕೇಗೌಡರು, ಸಿದ್ದೇಗೌಡರು ಎಲ್ಲರೂ ಒಟ್ಟಾಗ್ಬಿಟ್ಟು ನಾನು ಒಬ್ಬನೇ ಒಂಟಿ, ಅವತ್ತು ಕ್ಯಾನ್ವಾಸ್ ಮಾಡೋರು ಇಲ್ಲ, ಆದರೂ ಜನ ಗೆಲ್ಸಿದ್ರು. ನಾನು ನೋಡಿದೆ, ಜಿಲ್ಲಾ ಪಂಚಾಯತಿನಲ್ಲಿ ನಾನೇ ಗೆದ್ದೆ, APMCನಲ್ಲಿ ನಾನೇ ಗೆದ್ದೆ, PLD ಬ್ಯಾಂಕಲ್ಲಿ ನಾನೇ ಗೆದ್ದೆ. ಯಾರೂ ಸಹಕಾರ ಇಲ್ಲದೇ ಯಾರೂ ಕೂಡ ಎಲೆಕ್ಷನ್ನಲ್ಲಿ ಗೆಲ್ಲಿಕ್ಕಾಗಲ್ಲ. ಆ ಟೈಮಲ್ಲಿ ನನಗೂ ಅವಾಗ ವೋಟಿಂಗ್ ಪವರ್ ಇತ್ತು. ಸುಮಾರು 84-85ನೇ ಇಸ್ವಿ GT ದೇವೇಗೌಡರು ಮೊದಲನೇ ಸತಿ ಜಿಲ್ಲಾ ಪಂಚಾಯತಿಗೆ ನಿಂತಿದ್ದರು. PLD ಬ್ಯಾಂಕ್ ನಿಂತಿದ್ದು ನಾವು ಗಮನಿಸಿದ್ದೀವಿ, ನಾವು ಕ್ಯಾನ್ವಾಸ್ ಮಾಡಿದ್ದೀವಿ. ಇವೆಲ್ಲ ಬೊಗಳೆ ಬಿಟ್ಕೊಂಡು ಜನಗಳ ಯಾವುದಾರ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಲೀಡ್ರುಗಳಿದ್ದಾನೆ, ಒಬ್ಬ ಜಿಲ್ಲಾ ಪಂಚಾಯತಿ ಗೆಲ್ಲಿಕ್ಕಾಗುತ್ತಾ? ಸುಮ್ಮನೆ ಸುಳ್ಳು ನೋಡಿ. ಆ ಕಾಲದಲ್ಲಿ ಸತ್ಯ ಹೇಳಬೇಕು, ಒಬ್ಬ MLA ಆಗಿ ಮಿನಿಸ್ಟರ್ ಆದರು. ಆ ಕಾಲದಲ್ಲಿ ಇವ್ರ ಗುರು ಕೆಂಪೀರೇಗೌಡರು. ಆ ಟೈಮಲ್ಲಿ ಕೆಂಪೀರೇಗೌಡರು ಸಿದ್ದರಾಮಯ್ಯನವರು ಚೆನ್ನಾಗಿದ್ದರು. ಆಗ ಸಿದ್ದರಾಮಯ್ಯನವರು ಶಾಸಕರಾಗಿದ್ದರು. GT ದೇವೇಗೌಡರು ಫಸ್ಟ್ ಟೈಮ್ ಜಿಲ್ಲಾ ಪಂಚಾಯತಿ ಒಬ್ಬ ಚಿಕ್ಕೇಗೌಡರು ಅಂತ ಆನಂದೂರು ಚಿಕ್ಕೇಗೌಡರ ಮೇಲೆ ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಇಲ್ವಾಲ ಹೋಬ್ಳಿನೇ ನೇಮ್ಕೊಂಡಿದ್ರೆ ಗೆಲ್ಲಿಕಾಯ್ತಾರಲ್ಲ ನೆಕ್ಸ್ಟ್ GT ದೇವೇಗೌಡರು. ಇಲ್ವಾಲ ಹೋಬ್ಳಿ ಹೊರತುಪಡಿಸಿ ಬೀರಿ ಉಂಡಿ ಭಾಗ, ಕೇರ್ಗಳ್ಳಿ, ಸಾಲುಂಡಿ ಆ ಭಾಗದಲ್ಲಿ ಒಂದು 7-8 ಊರ ಸಿದ್ದರಾಮಯ್ಯನವರು ಕುರುಬು ಜನಾಂಗ ಇರುವಂಥ ಊರುಗಳು. ಆಗ ಇವ್ರು ಸೋತ್ಬಿಡ್ತಾರೆ ಅಂತೇಳಿ ಸಿದ್ದರಾಮಯ್ಯನವರು ಅದನ್ನು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಸೇರಿಸಿದ್ರು. ಆ ಟೈಮಲ್ಲಿ ಇವ್ರಿಗೆ ಬೆನ್ನೆಲುಬಾಗಿ ನಿಂತವರು ಅಲ್ಲಿ ಒಬ್ಬರು ಹೊಸಕೋಟೆ ಶಿವಲಿಂಗೇಗೌಡರು ಅಂತ ಒಬ್ಬರು, ಅವರೆಲ್ಲ ತೀರೋದ್ರು. ಕೆಂಚೇಗೌಡರು, ಕೂರ್ಗಳಿಲ್ಲೊಬ್ಬರು ಕೆಂಚೇಗೌಡರು ಅಂತ. ಅದು ಬಿಟ್ಟರೆ ನಾವು ಬೆಳವಾಡಿನಲ್ಲೊಬ್ಬರು ಪಾಪೇಗೌಡರು, ಅವ್ರ ಜೊತೆಲಿ ನಮ್ಮ ತಂದೆ ಕರಿಸಿದ್ದೇಗೌಡರು. ಅದಾದಮೇಲೆ ಇವರು ಇನ್ನೊಬ್ಬರು ಸಾವಕರುಂಡಿ ಈ ಭಾಗದಲ್ಲಿ ಚಿಕ್ಕರಾಚೇಗೌಡರು, ಇನ್ನೊಬ್ಬರು ಚಿಕ್ಕನಹಳ್ಳಿಲಿ ಗೌಡಯ್ಯ ಅಂತ. ಇವರೆಲ್ಲ ಸುಮಾರು ಜನ, ಇವ್ರು ಯಾರು ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ. ನನಗೆ ಚೆನ್ನಾಗಿ ಗೊತ್ತು, GT ದೇವೇಗೌಡರು ಬರೀ ಸುಳ್ಳು ಹೇಳ್ತಾಯಿದ್ದಾರೆ. ಒಬ್ಬ ಜಿಲ್ಲಾ ಪಂಚಾಯತಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರೇ ಲೀಡ್ರುಗಳಿದ್ದಾನೆ ಗೆಲ್ಲಿಕ್ಕೆ, ನಾನು ಒಬ್ಬನೇ ಯಾರೂ ನನ್ನ ಜೊತೆಲಿ ಬರಲಿಲ್ಲ. ಆ ಕಾಲದಲ್ಲಿ ಅಲ್ಲಿ ಕುರುಬ ಜನಾಂಗ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ದಂಗೆ ಓಟ್ ಹಾಕಿದ್ರು. ಅವತ್ತೊಂದು ದಿವಸ 550 ಓಟಲ್ಲಿ GT ದೇವೇಗೌಡರು ಗೆದ್ದಿದ್ದು. ಇಡೀ ಎಂಟೈರ್ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಇಷ್ಟು ಗೊತ್ತು. ಒಬ್ಬರು ಚಿಕ್ಕೇಗೌಡ ಅಂದರೆ GT ದೇವೇಗೌಡರು ಅವ್ರಿಗೂ ಏನೂ ಸಾಟಿ ಇಲ್ಲ. ಇವರು ಬರೀ ಸೆಕ್ರೆಟ್ರಿ ಸೊಸೈಟಿಲಿ ಅಕ್ಕಿ ತೂಕನಿದ್ರು. ಅವರು ಒಬ್ಬರು ಕಾಂಗ್ರೆಸ್ನಲ್ಲಿ ದೊಡ್ಡ ಲೀಡ್ರು ಅವರು. ಅವತ್ತಿನ ದಿವಸದಲ್ಲಿ ಸುಮ್ಮನೆ ಸುಳ್ಳು ಹೇಳ್ತಾರೆ, ನಾನೇ ಗೆದ್ಬಿಟ್ಟು, ನಾನೇ ಮಾಡಿಬಿಟ್ಟು, ನನ್ನ ಮುಂದೆ ಇನ್ಯಾರೂ ಇಲ್ಲ, ಅವೆಲ್ಲ ಸುಳ್ಳು ಹೇಳ್ಬಿಡು. ನಮ್ಮ ಕಣ್ಣಿನ ಎದುರುಗಡೆ ಇವೆಲ್ಲ ನಡೆದಿರೋ ವಿಚಾರ. ಆಗ ಜಿಲ್ಲಾ ಪಂಚಾಯತಿ 550 ಓಟಲ್ಲಿ ಗೆದ್ದರು. 100% ಕೆಂಪೇಗೌಡರು ಸಿದ್ದರಾಮಯ್ಯನವ್ರ ಕಾರಣ. ನಾನು ಹೇಳ್ದಲ್ಲ, ಹೊಸಕೋಟೆ ಶಿವಲಿಂಗೇಗೌಡರು, ಕೆಂಚೇಗೌಡರು, ಗೌಡಯ್ಯ, ನಮ್ಮ ಬೆಳವಾಡಿ ಪಾಪಣ್ಣ, ಕರಿಸಿದ್ದೇಗೌಡರು, ಚಿಕ್ಕೇಗೌಡರು, ಚಿಕ್ಕರಾಚೇಗೌಡರು ಅಂತ ಸ್ವಾಮಿ, ಇವರೆಲ್ಲರೂ ಕಾರಣ. ಊಟಗಳಲ್ಲಿ ನಿಂಗೇಗೌಡರು, ಇವರೆಲ್ಲರೂ ಕೂಡ ಕಾರಣ. ಇಲ್ಲಾಂದರೆ ಈ GT ದೇವೇಗೌಡರು ಎಲ್ಲಿ ಗೆಲ್ತಾಯಿದ್ರು? ಸುಮ್ಮನೆ ಸುಳ್ಳು ಹೇಳ್ತಾನೆ ಕಣ್ರಿ, ಯಾವುದು ಸತ್ಯ ಹೇಳಲ್ಲ. ಜನಗಳು ಮೆಚ್ಚಿಸಿಕೆ ಕಾರ್ಯಕರ್ತರು ಲೀಡ್ರುಗಳಿಲ್ಲನೇ ಯಾವ ಲೀಡ್ರಾಗಿ ಸಾಧ್ಯ? ಇವೆಲ್ಲ ಸುಳ್ಳು. ಏನು ಸಿದ್ದರಾಮಯ್ಯನವರು ಇಲ್ಲದೇ 22 ಓಟಲ್ಲಿ ಹುಣಸೂರಲ್ಲಿ ಗೆದ್ದುಬಿಡ್ತಿದ್ರು ಇವರು. ಅಲ್ಲೇನೇನು ಮೋಸ ಆಯಿತು, ಆ ಪಾಪಣ್ಣವ್ರು ಗೆದ್ದಿದ್ದು ತಗೋಬಿಟ್ಟಿದ್ದೆ GT ದೇವೇಗೌಡರು ನಾನು ಗೆದ್ದೆ ಅಂತ ಮೆರೆದ್ಬಿಟ್ಟು ಡಿಕ್ಲೇರ್ ಆಗೋದೇನೋ ಗೊತ್ತಿಲ್ವ ನಮಗೆ? ಇವೆಲ್ಲ ಬರೀ ಸುಳ್ಳೇ ಅವ್ರದ್ದು.